ಬಿಜೆಪಿಯಲ್ಲಿ ಶಾಸಕ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವಂತಹ ಕೂಗು ಈಗ ತೀವ್ರವಾಗ್ತಾ ಇದೆ. ಯತ್ನಾಳ್ ಪರವಾಗಿ ಮಾಜಿ ಸಚಿವ ಶ್ರೀರಾಮುಲು ಈಗ ಬ್ಯಾಟಿಂಗ್ ಮಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪರವಾಗಿ ಸಚಿವ ಶ್ರೀರಾಮುಲು ಮಾತನಾಡಿದ್ದಾರೆ. ಬಸನಗೌಡ ಪಾಟೀಲ್ ಅವರು ಸಣ್ಣವರಲ್ಲ, ಕೇಂದ್ರದ ಮಂತ್ರಿ ಕೂಡ ಅವರಾಗಿದ್ದವರು. ಹೀಗಾಗಿ ಶಾಸಕ ಯತ್ನಾಳ್ ಅವರು ಬಿಜೆಪಿಯವರೇ, ಅವರೇನು ಬೇರೆ ಪಕ್ಷದವರು ಅಲ್ಲ. ಗುಂಪುಗಾರಿಕೆ ಸಂದರ್ಭದಲ್ಲಿ ಈ ರೀತಿ ಆಗತ್ವೆ, ಉಚ್ಚಾಟನೆ ಮಾಡೋದ್ರಿಂದ ಏನು ಪ್ರಯೋಜನ ಆಗತ್ತೆ ಪಕ್ಷಕ್ಕೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಮಾತನಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪರವಾಗಿ ಶ್ರೀರಾಮುಲು ಬ್ಯಾಟಿಂಗ್ ಮಾಡಿದ್ದಾರೆ. ನಾನೇನು ಹೇಳ್ತೀನಿ, ಇದನ್ನ ಯಾಕೆ ನನಗೇನು ಹೇಳ್ತಾ ಇದೆ ಅಂದ್ರೆ, ಇದು ಯಾಕೆ ಆಗಬೇಕು? ಯತ್ನಾಳ್ ಅವರು ಕೂಡ ಬಿಜೆಪಿನೇ, ವಿಜೇಂದ್ರ ಅವರು ಕೂಡ ಬಿಜೆಪಿನೇ, ಇನ್ನೊಬ್ರು ಕೂಡ ಬಿಜೆಪಿನೇ. ಯಾಕಂದ್ರೆ ಯಾವುದು ಕೂಡ ಕೆಲವೊಂದು ಸಂದರ್ಭದಲ್ಲಿ ಗುಂಪುಗಾರಿಕೆ ಆದಂಥ ಟೈಮಲ್ಲಿ ಈ ರೀತಿ ಆಗ್ತಿರ್ತಾವ. ನಾನು ಯಾವ ಗುಂಪುಗಾರಿಕೆ ಆಗೋದು ಬೇಡ, ಉಚ್ಚಾಟನೆ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ? ಇವತ್ತು ಯತ್ನಾಳ್ ಅವರೇನು ಸಣ್ಣವರ? ಅವರು ಕೂಡ ಕೇಂದ್ರದಲ್ಲಿ ಮಂತ್ರಿ ಆದಂಥವ್ರು, ರಾಜ್ಯದಲ್ಲಿ ಕೂಡ ಕೆಲಸ ಮಾಡಿದಂಥವ್ರು, ಶಾಸಕರು ಇದ್ದಂಥವ್ರು, ಇಲ್ಲಿದ್ದಂಥವ್ರು ಕೂಡ ಏನು ಸಣ್ಣವರಲ್ಲ, ಅವರು ದೊಡ್ಡವರು ಇದ್ದಾರೆ, ಅವರು ಕೂಡ ಕೆಲಸ ಮಾಡಿದಂಥವ್ರು, ಎಲ್ಲರೂ ಕೂಡ ಅನುಭವದಿದ್ದಂಥ ರಾಜಕಾರಣಿಗಳು ನಾವೆಲ್ಲರೂ ಇದ್ದೀವಲ್ಲ, ಎಲ್ಲರೂ ಸೇರಿದ್ರೆ ಮಾತ್ರ ಪಾರ್ಟಿ ಆಗುತ್ತೆ. ಇವತ್ತು ಕಾಂಗ್ರೆಸ್ಸಿನ ಕ್ರೆಡಿಬಿಲಿಟಿ ಕಳ್ಕೊತಾ ಇದೆ. ದಿನಕ್ಕೆ ಕೂಡ ಅವರು ವರ್ಚಸ್ಸನ್ನು ಕಳ್ಕೊಂಡಂಥ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿನ ಮುಂದಿನ ಅಧಿಕಾರಕ್ಕೆ ಬರಲಿಕ್ಕೋಸ್ಕರವಾಗಿ ನಾವೇನು ಮಾಡಬೇಕನ್ನೋಂಥ ಪ್ರಯತ್ನ ಮಾಡ್ಕೋಬೇಕಲ್ಲಿ. ನಮ್ಮಲ್ಲಿ ಕಚ್ಚಾಟ ಮಾಡಿದ್ರಿಂದ ಬೇರೆಯವ್ರಿಗೆ ಲಾಭ ಆಗುತ್ತೆ. ನೋಡಿ, ನಾನೇನು ಹೇಳ್ತೀನಿ, ಇದನ್ನ ಯಾಕೆ ನನಗೇನು ಹೇಳ್ತಾ ಇದೆ ಅಂದ್ರೆ, ಇದು ಯಾಕೆ ಆಗಬೇಕು? ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಕೆಲವು ಕಾರ್ಯಕರ್ತರು ಕೂಡ ಧ್ವನಿ ಎತ್ತುತ್ತಾ ಇದ್ರು. ಬಹಿರಂಗವಾಗಿಯೇ ಕಾರ್ಯಕರ್ತರು ಕೂಡ ಅಸಮಾಧಾನ ಹೊರಹಾಕಿದ್ರು. ಬಿಜೆಪಿಯ ಅನೇಕ ನಾಯಕರು, BY ವಿಜೇಂದ್ರ ಪರ ಇರುವಂತಹ ಅನೇಕ ನಾಯಕರು ಸಭೆ ಸಮಾರಂಭಗಳನ್ನು ಕೂಡ ಮಾಡಿದ್ರು. ಸಭೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಆಯಿತು. ಈ ನಡುವೆ ಇದೀಗ ಶ್ರೀರಾಮುಲು ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಅವರನ್ನು ಉಚ್ಚಾಟನೆ ಮಾಡೋದ್ರಿಂದ ಪಕ್ಷಕ್ಕಾಗುವಂತಹ ಲಾಭ ಏನು, ಪಕ್ಷಕ್ಕದರಿಂದ ಏನು ಸಿಗತ್ತೆ? ಅವರು ಏನು ಸಣ್ಣ ನಾಯಕರಲ್ಲ, ಅವರು ಕೂಡ ಸಚಿವರಾದವರು, ಅದರಲ್ಲೂ ಕೂಡ ಕೇಂದ್ರ ಸಚಿವರಾಗಿ ಗುರುತಿಸಿಕೊಂಡವರು. ಅಂತಹ ನಾಯಕರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದ್ರಿಂದ ಆಗುವಂಥದ್ದು ಲಾಭ ಏನಿದೆ ಅಂತ ಶ್ರೀರಾಮುಲು ಅವರು ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪರವಾಗಿ ಮಾತನಾಡಿದ್ದಾರೆ. ಹೀಗಾಗಿ ಉಚ್ಚಾಟನೆ ವಿಚಾರ ಏನಿದೆ, ಇದು ಎಲ್ಲಿಗೆ ಹೋಗಿ ತಲುಪತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪರವಾಗಿ ಈಗ ಅನೇಕ ನಾಯಕರು ನಿಂತಿದ್ದಾರೆ. ಈಗಾಗಲೇ ಅನೇಕ ನಾಯಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪರವಾಗಿ ತಮ್ಮ ಸಹಮತವನ್ನು ಸೂಚಿಸಿದರು, ಅವರ ಬೆನ್ನಿಗೆ ನಿಂತಿದ್ದರು. ಈಗ ಶ್ರೀರಾಮುಲು ಅವರು ಕೂಡ ಅವರ ಪರವಾಗಿ ಸಾಫ್ಟ್ ಕಾರ್ನರ್ ತೋರಿದ್ದಾರೆ. ಪಕ್ಷಕ್ಕೆ ಅದರಿಂದ ನಷ್ಟ ಆಗತ್ತೆ ವಿನಃ ಯಾವ ಲಾಭವೂ ಆಗೋದಿಲ್ಲ ಅಂತ ಶ್ರೀರಾಮುಲು ಅವರು ಮಾತನಾಡಿದ್ದಾರೆ.